89, 94, 96ರಲ್ಲಿ ಸದಾಶಿವಣ್ಣ ಅವರು ಚುನಾವಣೆಗೆ ಏನು ಸ್ಪರ್ಧೆ ಮಾಡಿದ್ರು, 2 ಬಾರಿ ವಿಧಾನಸಭಾ ಚುನಾವಣೆ, ಒಮ್ಮೆ ವಿಧಾನ ಪರಿಷತ್ನ ಚುನಾವಣೆ. ಆ ಚುನಾವಣೆಗಳಲ್ಲಿ ಅವರು ಸೋತಿದ್ರು ಕೂಡ 2008ರಲ್ಲಿ ನನ್ನ ಆತ್ಮೀಯ ಸಹೋದರ ಹೇಳಿದಂತೆ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ನಾಗನಗೌಡರು ಪ್ರಪ್ರಥಮವಾಗಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. 8ರಲ್ಲಿ ಸೋಲನ್ನು ಕಾಣ್ತಾರೆ, 13ರಲ್ಲಿ ಕೇವಲ 600 ಮತಗಳಿಂದ ಪರಾಜಿತಗೊಳ್ತಾರೆ. ಆದರೆ 18ರಲ್ಲಿ ಗುರುಮಿಟ್ಕಲ್ ತಾಲೂಕಿನ ಎಲ್ಲ ತಂದೆ ತಾಯಂದ್ರ ಆಶೀರ್ವಾದ, ಹಿರಿಯಕರ ಆಶೀರ್ವಾದ, ಯುವಕರ ಸಹಕಾರ, ತಾಯಂದ್ರ ಶ್ರೀರಕ್ಷೆಯಿಂದ ಮೊದಲನೇ ಬಾರಿ ನಾಗನಗೌಡರು ವಿಧಾನಸಭೆಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಈ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ರೆ ಅದು ಗುರುಮಿಟ್ಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮಹಾಜನತೆ ಅಂತಕ್ಕಂಥದ್ದನ್ನ ನನ್ನ ಸಹೋದರ ನೆನೆಸ್ಕೊಳ್ತಾ ಇದ್ರು. ತದನಂತರ 2020ರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರ ಇವತ್ತು ಮುಕ್ತವಾಗಿ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮನದಾಳದ ಮಾತುಗಳನ್ನ ಹೃದಯ ಬಿಚ್ಚಿ ಇವತ್ತು ಜಿಲ್ಲೆ ಹಾಗೂ ತಾಲೂಕಿನ 4 ತಾಲೂಕಿನ ಜನತೆ ಮುಂದೆ ಇವತ್ತು ಇಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ನನ್ನ ಜೊತೆ ಅವರು ಕೂತು ಹಲವಾರು ಬಾರಿ ಅವರ ನಡವಳಿಕೆಗಳು, ಅವರು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇವತ್ತು ನಾನು ಒಬ್ಬ ಮಗ ಇದ್ದೇನೆ ಸತ್ಯ, ಆದರೆ ಇವತ್ತು ಮತ್ತೊಬ್ಬ ಮಗನ ರೂಪದಲ್ಲಿ ಇವತ್ತು ಈ ಜನತಾದಳ ಪಕ್ಷದಲ್ಲಿ ಮತ್ತೊಬ್ಬ ಯುವಕ ಇದ್ದಾನೆ ಅಂದರೆ ಅದು ನಮ್ಮ ಶರಣಗೌಡರು ಕುಮಾರಣ್ಣ ಅವರಿಗೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ತಂದೆ ಸ್ಥಾನದಲ್ಲಿ ನಿಂತು ಅವರು ಭಾಷಣ ಮುಗಿದೋಗಿತ್ತು, ಆದರೂ ಕೂಡ ಇಲ್ಲ ನಾನು ಇದು ಹೇಳಬೇಕಾಗಿರ್ತಕ್ಕಂಥ ಒಂದು ವಿಚಾರ, ಕ್ಷೇತ್ರದ ಜನತೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೈ ಜೋಡಿಸಿದ್ರು ಅಂತಕ್ಕಂಥದ್ದನ್ನ ಸ್ಮರಿಸುತ್ತಾ ನನ್ನ ಆತ್ಮೀಯ ಸಹೋದರ ಶರಣಗೌಡರು ಮಾತನಾಡ್ತಕ್ಕಂಥದ್ದನ್ನ ಎಲ್ಲರೂ ಕೇಳಿಸ್ಕೊಂಡಿದ್ದೇವೆ. ನೋಡಿ, ರಾಜಕಾರಣದಲ್ಲಿ ಅದರಲ್ಲೂ ಜನತಾದಳ ಪಕ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಬಹಳ ಜನ ಈ ಪಕ್ಷದಿಂದ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷದ ಕಾರ್ಯಕರ್ತರ ಒಂದು ದುಡಿಮೆಯಿಂದ, ಪಕ್ಷದ ವರಿಷ್ಠರ ಆಶೀರ್ವಾದದಿಂದ ಟಿಕೆಟನ್ನು ಪಡೆದುಕೊಂಡು ನಿಮ್ಮ ದುಡಿಮೆಯಿಂದ ಶಾಸಕರಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ಬಹುತೇಕ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತು ಯಾರು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಜನತಾ ಪಕ್ಷದ ಔಟ್ಪುಟ್ಗಳ ಪ್ರಾಡಕ್ಟ್ಗಳೇ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯಾದ್ಯಂತ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಶ್ರಮ, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜಕಾರಣದಲ್ಲಿ ನಿಷ್ಠೆ ಅಂತಕ್ಕಂಥ ಪದಕ್ಕೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರಲ್ಲೂ ಇತ್ತೀಚಿನ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು ನಾವು ನೋಡಿದಂಥ ಹಿನ್ನೆಲೆಯಲ್ಲಿ ಯಾಕೋ ಹಿಂದಿದ್ದಂಗೆ ದೇವೇಗೌಡರು ಸಾಹೇಬರ ಕಾಲದಲ್ಲಿ, ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಹಿಂದಿದ್ದಂಥ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಗಜಗಜಾಂತರ ವ್ಯತ್ಯಾಸ ಆಗಿದೆಯಲ್ಲ ಅಂತಕ್ಕಂಥ ಒಂದು ಆತಂಕ ಇವತ್ತಿನ ಯುವ ಪೀಳಿಗೆಗಳಲ್ಲಿ ಮೂಡಿರ್ತಕ್ಕಂಥದ್ದು ಸತ್ಯ. ಯಾರೇ ಪಕ್ಷವನ್ನು ಬಿಟ್ಟೋಗಿರ್ಬೋದು, ಯಾರೇ ಪಕ್ಷವನ್ನು ತ್ಯಜಿಸಿ ಹೋಗಿರ್ಬೋದು, ಅಧಿಕಾರದ ಆಸೆಗೋ, ಹಣದ ಆಸೆಗೋ ಅಥವಾ ಮತ್ತೊಂದಕ್ಕೋ. ಆದರೆ ಸದಾಕಾಲ ಯಾದಗಿರಿ ಜಿಲ್ಲೆಯ ಜನತಾದಳ ಪಕ್ಷವನ್ನು ಪ್ರತಿನಿಧಿಸಿ ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆಂಬಲವಾಗಿ ಅವರ ಹೋರಾಟಕ್ಕೆ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಕುಟುಂಬ ಜನತಾದಳ ಪಕ್ಷದಲ್ಲಿ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆನಲ್ಲಿದ್ದರೆ ಅದು ನಾಗನಗೌಡರ ಕುಟುಂಬ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ಹೇಳಬೇಕಾಗ್ತದೆ. ಇವತ್ತು 3ನೇ ತಲೆಮಾರು ಸದಾಶಿವಣ್ಣ ಅವರ ನಂತರ, ನಾಗನಗೌಡರ ನಂತರ ಇವತ್ತು ಶರಣಗೌಡರು.
ಶರಣ್ಗೌಡ್ರ ಬಗ್ಗೆ ನಾನು ಒಂದು ಮಾತನ್ನ ತಿಳಿಸ್ಬೇಕಾಗ್ತದೆ. ಈ ಹಿಂದೆ 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ನಾನೇನು ಸ್ಪರ್ಧೆ ಮಾಡಿದ್ದೆ. ಆ ಚುನಾವಣೆಯಲ್ಲಿ ನಾನು ಪರಾಜಿತಗೊಂಡ ನಂತರ ಪಕ್ಷದಲ್ಲಿ ಆ ಹಿಂದೆ ಮಧು ಬಂಗಾರಪ್ಪನವರು ಯುವಜನತಾದಳ ಅಧ್ಯಕ್ಷರಿದ್ರು. ಆಗಿನ್ನು ಅವರು ಪಾಪ ಹೋಗಿದ್ದಾರೆ, ಈಗ ಅವ್ರ ಬಗ್ಗೆ ಚರ್ಚೆ ಬೇಡ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾರಾದರೂ ಕ್ರಿಯಾಶೀಲ ಯುವಕನಿಗೆ, ಪಕ್ಷ ಕಟ್ತಕ್ಕಂಥ ಹಂಬಲ ಇರ್ತಕ್ಕಂಥ ಛಲ ಇರ್ತಕ್ಕಂಥ ಯುವಕನಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಸ್ಥಾನದ ಒಂದು ಹುದ್ದೆನ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಶರಣ್ಗೌಡರನ್ನ ಕರೆಸಿರ್ತಾರೆ. ಆಗ ಶರಣ್ಗೌಡರು ಈಗ ತಾನೇ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಅವ್ರ ತಂದೆಯವರು ಶಾಸಕರಾಗಿದ್ರು ಕೂಡ ತಳಮಟ್ಟದಲ್ಲಿ ಯಾರಾದರೂ ಕೂಡ ಕೆಲಸ ಮಾಡಬೇಕಾಗ್ತದೆ, ಕುಟುಂಬದಲ್ಲಿ ಕಾರ್ಯಕರ್ತರ ಜೊತೆ ಬೆರಿಬೇಕಾಗ್ತದೆ, ಜನರ ಜೊತೆ ಬೆರಿಬೇಕಾಗ್ತದೆ. ಏಕೆಂದರೆ ಶಾಸಕರಾದಾಗ ಶಾಸಕ ಸ್ಥಾನಕ್ಕೆ ತನ್ನದಾದಂಥ ಕಮಿಟ್ಮೆಂಟ್ಗಳಿರ್ತವೆ, ತನ್ನದಾದಂಥ ಜವಾಬ್ದಾರಿಗಳಿರ್ತದೆ. ಹಲವಾರು ಕಮಿಟಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ, ಸೆಷನ್ಗಳು ನಡೆಯುತ್ತೆ. ಈ ರೀತಿ ಅನೇಕ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ, ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು. ಯಾರಾದರೂ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯವರು, ಮಕ್ಕಳು ಅಥವಾ ಅವ್ರ ತಮ್ಮಂದ್ರು, ಅಣ್ಣಂದ್ರು ಯಾರಾದರೂ ಒಬ್ಬರು ನಿರಂತರ ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದು ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಾರೆ. ಆ ಜಾಗವನ್ನು ತುಂಬಿಸ್ತಕ್ಕಂಥ, ಭರಿಸ್ತಕ್ಕಂಥ ಕೆಲಸ ನಾಗನಗೌಡರ ಸುಪುತ್ರರು ಶರಣ್ಗೌಡರು ಮಾಡ್ತಾ ಇದ್ರು. ಹಾಗಾಗಿ ಆ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ತಲೆನಲ್ಲಿ ಮೊದಲು ಬಂದಂಥ ವ್ಯಕ್ತಿ ಯಾರು ಅಂದರೆ ಅದು ಶರಣ್ಗೌಡರು. ಆದರೆ ಶರಣ್ಗೌಡರು ಇಲ್ಲ, ನಾನು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನಮ್ಮ ತಂದೆಯವರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ಏಕೆಂದರೆ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡ್ಕೊಂಬಂದಿದ್ದೇವೆ, ಇಷ್ಟು ವರ್ಷಗಳ ಕಾಲ ಹಲವಾರು ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿರ್ತಕ್ಕಂಥದ್ದೇ ಜಾಸ್ತಿ. ಈಗ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದು ಬಹಳ ಒಂದು ಜವಾಬ್ದಾರಿಯುತವಾದಂಥ ಕೆಲಸ. ಹಾಗಾಗಿ ನನಗೆ ಈ ಸದ್ಯದ ಮಟ್ಟಕ್ಕೆ ಯುವಜನತಾ ದಳದ ಅಧ್ಯಕ್ಷರ ಸ್ಥಾನ ಬೇಡ ಅಪ್ಪಾಜಿ ಅಂಥೇಳಿ ನನ್ನ ಹೆಸರು ಶರಣ್ಗೌಡರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿರ್ತಕ್ಕಂಥದ್ದು. ನನಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ, ಯಾಕಂದ್ರೆ ನಾನು ಕಾರ್ಯಕರ್ತರ ಹತ್ರ ಇವತ್ತು ಹಂಚ್ಕೊಳ್ಬೇಕಾಗ್ತದೆ. ನನಗೆ ಬೆಳಗ್ಗೆ 10-10:15 ಗಂಟೆಗೆ ಕರೆ ಬರುತ್ತೆ, JP ಭವನದ ಪಕ್ಷದ ಕಚೇರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ನಿಮಗೆ ಬರಕ್ಕೆ ಹೇಳ್ತಾ ಇದ್ದಾರೆ ಅಂತ ಅವರ PS ಅಂಜನಿಗೌಡರು ಫೋನ್ ಮಾಡ್ತಾರೆ ನನಗೆ. ದೊಡ್ಡವರು ಫೋನ್ ತಗೊಂಡು ಎಲ್ಲಿದೆಯಪ್ಪ, ಬೇಗ ಹೊರಟು ಬಾ ಇಲ್ಲಿ ಅಂತಂದರು. ನಾನು ಹೋಗ್ತೀನಿ, ನನಗೆ ವಿಚಾರವೇ ಗೊತ್ತಿಲ್ಲ. ಮಧು ಬಂಗಾರಪ್ಪ ಯುವಜನತಾ ದಳ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮತ್ತಿನ್ನೊಬ್ಬರಿಗೆ ಅದನ್ನು ದಾರಿ ಎರಿಬೇಕು ಅಂತಕ್ಕಂಥ ತೀರ್ಮಾನ ಆದಂಥ ಸಂದರ್ಭದಲ್ಲಿ ನೇರವಾಗಿ ಪ್ರೆಸ್ ಮೀಟ್ ಇದೆ, ಪ್ರೆಸ್ ನಡೀತಾ ಇದೆ JP ಭವನದಲ್ಲಿ, ನಮ್ಮ ಫಸ್ಟ್ ಫ್ಲೋರ್ನಲ್ಲಿ, ಮೊದಲನೇ ಫ್ಲೋರ್ನಲ್ಲಿ. ಕರೆಸಿದ್ರು, ಕೂರಿಸಿದ್ರು, ನನ್ನ ಕೈ ಕೊಟ್ಬಿಟ್ರು. ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಹೋದರನು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದರು. ತುಂಬ ಕಡೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಇಂದಿನ ರಾಜ್ಯ ಪ್ರವಾಸದ ಹಿಂದೆ ಇರ್ತಕ್ಕಂಥ ಉದ್ದೇಶ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೆ ಪಕ್ಷ ತೀರ್ಮಾನ ತಗೊಂಡಿರ್ಬೋದೇನೋ ಅಂತಕ್ಕಂಥದ್ದು ಬಹಳ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ. ಬಹಳ ಮುಕ್ತವಾಗಿ ಇವತ್ತು ನಾನು ಈ ಒಂದು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇವತ್ತೇ ಏನು ಚುನಾವಣೆ ಇಲ್ಲ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಒಬ್ಬ ಈ ಪಕ್ಷದ ಕಾರ್ಯಕರ್ತನಾಗಿ
ರಾಜ್ಯದ ಉದ್ದಗಲಕ್ಕೂ ಕೂಡ ಯಾವುದೇ ನಿರೀಕ್ಷೆಯನ್ನ ಫಲಾಪೇಕ್ಷೆಯನ್ನ ಪಡೆದಿರ ಈ ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರಿದ್ದಾರೆ. ಅವರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ಹೊಂದಬೇಕು, ಒಂದು ಸಂಪರ್ಕವನ್ನು ಇಟ್ಕೊಳ್ಬೇಕು, ಒಂದು ಸಂಬಂಧವನ್ನು ಬೆಳೆಸಬೇಕು. ಯಾಕೆಂದ್ರೆ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, 2004ರಿಂದ ಇಲ್ಲಿವರೆಗೂ ಸತತವಾಗಿ 50 ಜನಕ್ಕಿಂತ ಹೆಚ್ಚು ಜನ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷದಿಂದ ತಿಂದು ಉಂಡು ಮತ್ತೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ. ಆದರೂ ಕೂಡ ಪಕ್ಷ ಇಷ್ಟು ಬಲಿಷ್ಠವಾಗಿ ಇದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು. ಅವ್ರಿಗೆ ಇವತ್ತು ಗೌರವವನ್ನು ಕೊಡಬೇಕಾಗಿದೆ, ನಿಮ್ಮ ಕಷ್ಟ ಕೇಳಬೇಕಾಗಿದೆ, ನಿಮ್ಮ ನೋವನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಶರಣ್ಗೌಡರು ಮಾತನಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ, ಇದು ನನ್ನ ಮನಸ್ಸಲ್ಲೂ ಕೂಡ ಬಹಳ ದಿಟ್ಟವಾಗಿ ಊರ್ಬಿಟ್ಟಿದೆ, ಮನಸ್ಸಲ್ಲಿ ಕಾಡ್ತಾ ಇದೆ ನನಗೂ ಕೂಡ. ಇದು ನನ್ನೊಬ್ಬರಿಗೆ ಅಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಬಾರಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಇಲ್ಲಿ ನಾಡಗೌಡರಿದ್ದಾರೆ, ಬಹಳ ಜನ ಹಿರಿಯ ಮುಖಂಡರುಗಳ ಜೊತೆ ಇದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. 2 ಬಾರಿಯೂ ಕೂಡ ಅತ್ಯಂತ ಕಮ್ಮಿ ಅಲ್ಪ ಅವಧಿ ಆಡಳಿತ ಮಾಡಿರ್ತಕ್ಕಂಥದ್ದು. ಶರಣ್ಗೌಡರು ಮಾತನಾಡಬೇಕಾದ್ರೆ ಹೇಳಿದ್ರು, ನನ್ನ ತಾಲೂಕು ಮಟ್ಟದಲ್ಲಿ ನಾನು ಯಾವ ರೀತಿ ಅವರಿಗೆ ಅಧಿಕಾರವನ್ನು ಕೊಡಿಸ್ಲಿಕ್ಕಾಗ್ತದೆ, ಯಾವ ಸ್ಥಳೀಯ ಚುನಾವಣೆಗಳಲ್ಲಿ ನಾನು ಅವರ ಕೈಯನ್ನು ಬಿಡದಿರ ಅವರ ಜೊತೆಯಲ್ಲಿ ನಿಂತು ಪ್ರಾಮಾಣಿಕವಾಗಿ ಅವರಿಗೆ ಅಧಿಕಾರವನ್ನು ಕೊಡಿಸಿದ್ದೇನೆ. ಆದರೆ ಮುಂದುವರೆದ ಭಾಗವಾಗಿ ನಮ್ಮ ಕಾರ್ಯಕರ್ತರಿಂದನೇ ಮುಂದಿನ ದಿನಗಳಲ್ಲಿ 2028ರ ಚುನಾವಣೆ, ನಿಮ್ಮೆಲ್ಲರ ಹೋರಾಟದ ಶ್ರಮ ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 100 ಜನತಾದಳ ಪಕ್ಷ ಮತ್ತು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ದುಡಿಮೆ, ನಿಮ್ಮ ಶ್ರಮ ಗುರುತಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ನಿಮ್ಮ ಕೈಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟು ಈ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಮಾಡುತ್ತೆ. ಅದು ಬಹಳ ಸ್ಪಷ್ಟವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹೇಳಲಿಕ್ಕೆ ಬಯಸ್ತಾನೆ. ರಾಜ್ಯಾಧ್ಯಕ್ಷರ ವಿಚಾರವಾಗಿ ನಾನು ಈಗಲೂ ಕೂಡ ಮತ್ತೆ ಮುಕ್ತವಾಗಿ ಚರ್ಚೆ ಮಾಡ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಾನು ಒಪ್ಕೊಳ್ತೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ, ಅನಿರೀಕ್ಷಿತವಾದಂಥ ಲೋಕಸಭಾ ಚುನಾವಣೆ ಎದುರು ನೋಡ್ತಾರೆ. ಕುಮಾರಣ್ಣನ ವಿಧಾನಸೌಧದಿಂದ ಯಾವ ಕಾರಣಕ್ಕೂ ವಿಧಾನಸಭೆಯಿಂದ ಕಳಿಸಬಾರ್ದು ಅಂತಕ್ಕಂಥದ್ದನ್ನ ಬಹಳ ಸಾಕಷ್ಟು ಕೂಗು ನಮ್ಮ ಶಾಸಕ ಮಿತ್ರರು ಒತ್ತಡಗಳನ್ನ ಹಾಕಿದ್ರು. ಅದಕ್ಕೆ ಕಾರಣ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನಲ್ಲಿ ಕೆಲವೊಂದಷ್ಟು ಬೆಳವಣಿಗೆಗಳು, ಯಾವ ರೀತಿ ಸರ್ಕಾರ ಹಂತ ಹಂತದಲ್ಲೂ ಎಡವಿದೆ, ಹಂತ ಹಂತದ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ, ಇವೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಒಬ್ಬ ನೈತಿಕತೆಯನ್ನು ಇಟ್ಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಕುಮಾರಣ್ಣ ಅವರು ಒಳಗಡೆ ವಿಧಾನಸೌಧದಲ್ಲಿ ವಿಧಾನ ಮಂಡಳದಲ್ಲಿ ಇರಬೇಕಾಗಿತ್ತು, ನೀವು ಹೋಗಬೇಡಿ ನಮ್ಮನ್ನ ಬಿಟ್ಟು ಅಂತಕ್ಕಂಥದ್ದಕ್ಕೆ ನಮ್ಮ ಶಾಸಕ ಮಿತ್ರರು ಅವ್ರಿಗೆ ಮಾತನ್ನು ತಿಳಿಸಿದ್ರು. ಆದರೆ ಕೊನೆಯ ಕಾಲಘಟ್ಟದಲ್ಲಿ ಪಕ್ಷವನ್ನು ಉಳಿಸಲೇಬೇಕು ಅಂತಕ್ಕಂಥ ನಿರ್ಣಯಕ್ಕೆ ತಲೆಬಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳ ಒಂದು ಪ್ರೀತಿ ಅಭಿಲಾಷೆ, ಅದಕ್ಕೆ ಮಣಿದು ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಏನು ಸ್ಪರ್ಧೆ ಮಾಡ್ತಾರೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಕಳೆದ 11 ವರ್ಷದ ಆಡಳಿತ ವೈಖರಿಯನ್ನ ಇಡೀ ಭಾರತ ರಾಷ್ಟ್ರ ಇವತ್ತು ಮೆಚ್ಚಿದೆ. ಇತಿಹಾಸದ ಪುಟಗಳಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ. ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ನಾಯಕ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೇ NDAಯ ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷವು ಕೂಡ ಇವತ್ತು ಏನು ಸೇರ್ಕೊಂಡಿದ್ದೆ, ನಾವು ಒಂದು ಬೆಂಬಲವನ್ನು ಕೊಟ್ಟಿದ್ದೇವೆ. ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಅವ್ರ ಜೊತೆನಲ್ಲಿ ಹೋಗಿದ್ದೇವೆ. ಭಾರತ ರಾಷ್ಟ್ರ
ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯನ್ನ ನರೇಂದ್ರ ಮೋದಿಜಿಯವರು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ 4ನೇ ಸ್ಥಾನದಲ್ಲಿ ಭಾರತ ದೇಶ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಅದು ನಂಬರ್ 1 ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಕಲ್ಪನೆ. ಅದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯ, ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವ, ನಮ್ಮ ಪಕ್ಷದ ತಳಮಟ್ಟದ ಕಾರ್ಯಕರ್ತರ ಒಂದು ಹೊಂದಾಣಿಕೆ, ಆರೋಗ್ಯಕರವಾದಂಥ ಒಂದು ಚುನಾವಣೆ, ಜೊತೆಯಲ್ಲಿ ನಮ್ಮ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ಇದನ್ನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ. 19 ಜನ ಸಂಸದರನ್ನ ಇವತ್ತು ನರೇಂದ್ರ ಮೋದಿಜಿಯವರಿಗೆ ಕನ್ನಡ ನಾಡಿನ ಜನತೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ, 19 ಸಂಸದರು ಅಂತ ಅನ್ಕೊಳ್ತೇವೆ, ಆದರೆ 151 ವಿಧಾನಸಭಾ ಕ್ಷೇತ್ರಗಳ ಪೈಕಿ 151 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ NDA ಅಭ್ಯರ್ಥಿಗಳು ಲೀಡನ್ನು ತಗೊಂಡಿದ್ದಾರೆ, ಪ್ರಚಂಡ ಬಹುಮತವನ್ನು ಪಡೆದಿದ್ದಾರೆ. ಅಂದರೆ ಇದು ಮುಂದಿನ 2028ರ ದಿಕ್ಸೂಚಿ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರಿಬಾರ್ದು. ಅದೇ ಥರ ಇವತ್ತು ಇಲ್ಲಿ ಶರಣ್ಗೌಡರು ಕೂಡ ತಾಲೂಕಿನಲ್ಲಿ NDA ಮಿತ್ರ ಪಕ್ಷದ ಅಭ್ಯರ್ಥಿಗಳಿಗೆ 17,000 ಅಂತರದ ಒಂದು ಲೀಡನ್ನು ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಮರೀಲಿಕ್ಕಿಲ್ಲ. ಕೊಟ್ಟ ಮೇಲೆ ಕಿರಿಕಿರಿ ಜಾಸ್ತಿ ಆಗಿದೆ ಅಂತಾರೆ ಸಹೋದರ. ರಾಜಕಾರಣದಲ್ಲಿ ಸವಾಲುಗಳು ಸ್ವಾಭಾವಿಕ. ಯಾರು ಸವಾಲನ್ನ ಸ್ವೀಕಾರ ಮಾಡಿ ಅದನ್ನ ಮೆಟ್ ನಿಲ್ತಾನೋ ಅವನು ದೀರ್ಘಕಾಲ ಜನರ ಹೃದಯದಲ್ಲಿ ಉಳಿತಾನಂತೆ. ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದನ್ನು ಸಮಚಿತವಾಗಿ ತಗೊಂಡು ಹೋಗಬೇಕಾಗ್ತದೆ. ಕೇವಲ ನಾವು ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ರಾಜಕಾರಣದಲ್ಲಿ ಮುಂದುವರಿಬೇಕು, ಇಲ್ಲಾಂದ್ರೆ ತಟಸ್ಥ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡ್ರೆ ಅಂಥವ್ರು ರಾಜಕಾರಣಕ್ಕೆ ಬರಬಾರ್ದು. ಯಾಕಂದ್ರೆ ಜನ ಎಷ್ಟೋ ಸಂದರ್ಭದಲ್ಲಿ ನಮಗೂ ಮತ ಹಾಕಿರ್ತಾರೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ವರ್ಗ ಇರ್ತಾರೆ, ನಮ್ಮನ್ನು ನಂಬಿರ್ತಕ್ಕಂಥ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಮೋಸ ಮಾಡಬಾರ್ದು. ಈಗ ಶರಣ್ಗೌಡರು ಹೇಳ್ದಂಗೆ ತಂದೆಯವರು 13ರಲ್ಲಿ 600 ಓಟಿಂದ ಸೋತಿರ್ತಕ್ಕಂಥದ್ದು. 600 ಓಟಿಂದ ನಾನು ಸೋತ್ಬಿಟ್ಟೆ, ನಾನು ಪರಾಜಿತಗೊಂಡ್ಬಿಟ್ಟೆ ಅಂತ 10 ಜನ ನಮಗೆ ಮತ ಹಾಕಿರ್ತಾರಲ್ಲ, ಅವ್ರು ಕೈ ಬಿಟ್ರೆ ಆ ಭಗವಂತ ಮೆಚ್ತಾನ? ಕಾರ್ಯಕರ್ತರು ಎಲ್ಲೋಗ್ಬೇಕು, ಪಕ್ಷ ಏನಾಗ್ತದೆ, ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಅವ್ರ ಜಾಗವನ್ನು ಇವತ್ತು ಬರೆಸಿರ್ತಕ್ಕಂಥ ಶರಣ್ಗೌಡರು ಬಹಳ ಜನ ಇವತ್ತು ಮಾತನಾಡಬೇಕಾದ್ರೆ ಶರಣ್ಗೌಡರು ಹೇಳಿದ್ರು, ನಾಡಗೌಡರು ಸಾಹೇಬರು ಒಂದು ಮಾತು ಹೇಳಿದ್ರು, ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಯ ಫಲಿತಾಂಶ ಬಳಿಕ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನತಾದಳ ಪಕ್ಷದ ಉಸ್ತುವಾರಿ ಮಂತ್ರಿಗಳಿರಬೇಕು ಅಂತಕ್ಕಂಥ ಚರ್ಚೆ ಏನು ಬಂತು. ಆಗ ಇಲ್ಲಿರ್ತಕ್ಕಂಥ ಹಿರಿಯಕರು ನಾಡಗೌಡರು ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ಇವತ್ತು ಕನ್ನಡ ನಾಡನ್ನ ಒಂದು ಸಮೃದ್ಧ ನಾಡಾಗಿ ಇವತ್ತು ರೈತರು, ದೀನದಲಿತರು, ಬಡವರು, ಕೂಲಿ ಕಾರ್ಮಿಕರು, ಹೆಣ್ಮಕ್ಳು, ಯುವಕರು ನೆಮ್ಮದಿಯಾಗಿ ಮುಂದಿನ ದಿನಗಳಲ್ಲಿ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದಾದರೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ನಾವು ಯಾವುದಕ್ಕೆ ಬೇಕಾದರೂ ತ್ಯಾಗ ಮಾಡಲಿಕ್ಕೆ ಸಿದ್ಧ ಅಂತಕ್ಕಂಥ ದೊಡ್ಡ ಮಾತುಗಳನ್ನ, ದೊಡ್ಡ ಮನಸ್ಸಿನ ಮಾತುಗಳನ್ನ ಇವತ್ತು ನಮ್ಮ ಮುಖಂಡರುಗಳು ಈ ವೇದಿಕೆ ಮೂಲಕ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಬಹಳ ಜನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಪ್ರಶ್ನೆ ಮಾಡ್ತಾರೆ, ಕುಮಾರಣ್ಣ ಅವರು ಏನು ಮಾಡಿದ್ದಾರೆ 1 ವರ್ಷದಿಂದ ಅಂತ. ಇವತ್ತು ಕುಮಾರಣ್ಣ ಅವ್ರಿಗೆ ಇರ್ತಕ್ಕಂಥ 2 ಇಲಾಖೆ, ಒಂದು ಹುಕ್ಕು ಮತ್ತು ಇನ್ನೊಂದು ಬೃಹತ್ ಕೈಗಾರಿಕೆ. ನನ್ನ ಇಲಾಖೆಗೆ ನಾನು ಸೀಮಿತವಾಗಿ ಕೆಲಸ ಮಾಡಿದ್ರೆ ಸಾಕು ಅಂತಕ್ಕಂಥದ್ದು ಎಂದು ಕೂಡ ಅವರು ಭಾವಿಸಿಲ್ಲ. ಕನ್ನಡ ನಾಡಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ. ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಉಸಿರಾಡ್ತಾ ಇರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಎಂದೂ ಕೂಡ ಶಾಶ್ವತವಾಗಿ ದನಿಯನ್ನು ಗೂಡಿಸ್ತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಅದಕ್ಕೆ 2-3 ಉದಾಹರಣೆಗಳು ಇತ್ತೀಚಿನ ದಿನಗಳಲ್ಲಿ ಆದಂಥದ್ದನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ತಂಬಾಕು ಬೆಳೆಗಾರರು ತಂಬಾಕುವನ್ನು ಬೆಳೆದಿದ್ರು, ಅವ್ರಿಗೆ ಬೆಂಬಲ ಬೆಲೆ ನಿಗದಿಯಾಗಿರಲಿಲ್ಲ.
ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಚೆಲ್ಲಿದ್ರು. ಅವರು ಬೆಳೆದಂಥ ಪ್ರೊಡಕ್ಷನ್ನು ಖರೀದಿ ಆಗಿರಲಿಲ್ಲ. ಅದನ್ನು ಖರೀದಿ ಮಾಡಲಿಕ್ಕೆ ಆದೇಶ ಹೊರಡಿಸಿ ಮನವಿಯನ್ನು ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜಿ ಅವರಿಗೆ ಮಾತನಾಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೊಂದು ಕಡೆ ಮಾವು ಬೆಳೆಗಾರರು, ಮಾವು ಬೆಳೀತಕ್ಕಂಥವ್ರು, ಅವರು ಕೂಡ ಮಾವನ್ನ ಬೀದಿ ಬೀದಿಲಿ ಚೆಲ್ತಕ್ಕಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ನಿಂತು ಮಾವು ಬೆಳೆಗಾರರು 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವಿಗೆ ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು. ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರು ಎಷ್ಟು ವರ್ಷ ರಾಜಕಾರಣದಲ್ಲಿ ಅವರಿಗೆ ಜಿಲ್ಲೆಯ ಜನತೆ ಶಾಸಕ ಸ್ಥಾನವನ್ನು ಎಸ್ಸಲಿ ಕೊಟ್ಟಿದ್ದೀರಿ, ಎಸ್ಸಲಿ ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ, ದೀರ್ಘಕಾಲ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಯಾವ ರೀತಿ ಇವತ್ತು ಅಧಿಕಾರಿಗಳನ್ನ ಇಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಶರಣ್ಗೌಡ್ರಿಗೂ ಕೂಡ ಕೇಳ್ತಾ ಇದ್ದೆ. ನನಗೂ ವಿಷಯ ಮುಟ್ತು, ಎಲ್ಲ ಪತ್ರಿಕೆಗಳಲ್ಲಿ ಓದಿದ್ದೆ, ಹಾಗಾಗಿ ಅವ್ರಿಗೆ ಕೇಳಿದೆ. ನಿಷ್ಠಾವಂತ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ಉಸಿರುಕಟ್ಟು ವಾತಾವರಣ ಈ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಕೂಡ ನೋಡ್ತಾ ಇದ್ದೇವೆ. ಅದಕ್ಕೆ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ SP ಶಂಕರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ 7-8 ತಿಂಗಳ ಕಾಲ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ ಈಗಾಗಲೇ. ಇಲ್ಲಿ ಇಸ್ಪೀಟ್ ಆಡಿಸ್ತಕ್ಕಂಥವ್ರು, ಮಟ್ಕ ಕಟ್ತಕ್ಕಂಥವ್ರು, ಮರಳು ದಂಧೆ ಮಾಡ್ತಕ್ಕಂಥವ್ರು, ಇವೆಲ್ಲದಕ್ಕೂ ತಡೆ ಹೊಡಬೇಕೋ ಬೇಡವಾ? ತಪ್ಪೇನು ಮಾಡ್ತಾ ಇದ್ದಾರೆ SP ಅವರು? ಇದನ್ನು ತಡೆ ಹೊಡ್ತಾರೆ ಅಂತ ಕಾಂಗ್ರೆಸ್ನ ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರುಗಳ ಹಿಂದೆ ಮುಂದೆ ಇರ್ತಕ್ಕಂಥ ಹಿಂಬಾಲಕರು, ಚೇಲಗಳು ವ್ಯಾಪಾರ ಮಾಡಬೇಕಲ್ಲ ಅವರು. ಅದಕ್ಕೆ ಪಾಪ ಅವ್ರನ್ನ ಇಲ್ಲಿಂದ ಕಿತ್ತೊಗಿಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅವ್ರ ಮೇಲೆ ಒತ್ತಡ ಏರ್ತಾ ಇದ್ದಾರೆ. ಇದು ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಜಿಲ್ಲೆಯ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಬಳುವಳಿ, ನಿಷ್ಠಾವಂತ ಅಧಿಕಾರಿಗಳಿಗೆ, ನಿಷ್ಠಾವಂತ ಸೇವೆಗೆ. ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ. ಕಲಬುರಗಿ ಜಿಲ್ಲೆಗೆ ನಿನ್ನೆ ದಿನ ಜೇವರಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಎಷ್ಟು ಕೊಲೆ ಪ್ರಕರಣಗಳು ಪ್ರತಿನಿತ್ಯ ಕಣ್ಣಿಗೆ ಬೀಳ್ತಾ ಇದೆ, ಎಷ್ಟು ಬೆಳಕು ಚೆಲ್ತಾ ಇದೆ. ಆದರೆ ಇವತ್ತಿಗೂ ಕೂಡ ನಮಗೇನೂ ಗೊತ್ತಿಲ್ಲ ಅಂತ ಕೈ ಕಟ್ಟೆ ಹಾಕೊಂಡು ಕೂತಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸತ್ತೋಗಿದೆ, ಕುಸಿದೋಗಿದೆ. ಯಾರು ಕೇಳ್ತಕ್ಕಂಥವ್ರು ದಿಕ್ಕಿಲ್ಲ. ಇಲ್ಲಿ ಸೇಡಮು ಮತ್ತು ನಮ್ಮ ಚಿತ್ತಾಪುರ 2 ತಾಲೂಕಿನಲ್ಲಿ ಸ್ಯಾಂಡ್ ಮಾಫಿಯಾ 165 ಕೋಟಿ ರೂಪಾಯಿ ದೊಡ್ಡ ಹಗರಣ, ದೊಡ್ಡ ಭ್ರಷ್ಟಾಚಾರ. ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಯಾವ ಜಿಲ್ಲಾಧಿಕಾರಿಗಳು ಮಾತನಾಡ್ತಕ್ಕಂಥದ್ದಿಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಮಂತ್ರಿಗಳು ಅದನ್ನು ಕನಿಷ್ಠ ಪಕ್ಷ ಒಂದು ತನಿಖೆಗೆ, ಒಂದು ತನಿಖಾ ಏಜೆನ್ಸಿ, ಯಾಕೆಂದರೆ ಮಾತಾಡ್ತಾರೆ ಪಾಪ SIT ಅಂತೀರಿ. SSITನೋ SITನೋ ಅದು ಏನೋ ನಮಗೆ ಗೊತ್ತಿಲ್ಲ. ಏಕೆಂದರೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು, ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು. ಆದರೆ ಯಾರ್ದೋ ಒತ್ತಡಕ್ಕೆ ಮಣಿದು ಮತ್ತಿನ್ನೊಬ್ಬರನ್ನ ಯಾರನ್ನೋ ಒಂದು ಕಡೆ ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ತೆರಿಗೆ ಟ್ರ್ಯಾಪ್ ಮಾಡೋದಕ್ಕೆ ಈ SSITನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಂದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಂಥ ಸರ್ಕಾರ, ಕೆಟ್ಟ ಸರ್ಕಾರ ಆಡಳಿತ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅಕ್ಕಪಕ್ಕ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ನವ್ರ ಪಾಪ ಹೇಳ್ತಾರೆ ಜನತಾದಳ ಪಕ್ಷ ಮುಗದೆ ಹೋಯ್ತು, ಜನತಾದಳ ಪಕ್ಷ ಎಲ್ಲಿದೆ, ಜನತಾದಳ ಪಕ್ಷ ದುರ್ಬೀನ್ ಹಾಕಿ ಹುಡುಕ್ಬೇಕು, ಯಾರೂ ಇರ್ಲಿಕ್ಕಿಲ್ಲ ಜನತಾದಳ ಪಕ್ಷದಲ್ಲಿ ಅಂತ ಹೇಳ್ತಾರೆ. ಪಾಪ ನಮ್ಮ ಶಾಸಕ ಮಿತ್ರರನ್ನು ಕರೀತಾರೆ, ಬನ್ನಿ ಬನ್ನಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ಬಿಡಿ, ಬನ್ನಿ ಬನ್ನಿ ನಾವು ಅನುದಾನ ಕೊಡ್ತೀವಿ ಅಂತಾರೆ. ಇತ್ತೀಚೆಗೆ ಹೊಸದಾಗಿ ಗೆದ್ದಿರ್ತಕ್ಕಂಥ ಶಾಸಕ ಮಿತ್ರರು ಜಾಸ್ತಿ ಇದ್ದಾರೆ ನಮ್ಮ ಜನತಾದಳದಲ್ಲಿ. ಅವ್ರು ಕರೆದಾಗೆಲ್ಲ ನನಗೊಂದು ಫೋನ್ ಮಾಡ್ತಾರೆ, ಕರೀತಾ ಇದ್ದಾರೆ ಅಂತ. ದಯಮಾಡಿ ಹೋಗಿ ಬನ್ನಿ, ಜನತೆ ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ, ಜನಗಳ ಪರವಾಗಿ ನಿಮ್ಗೇನಾರು ಅನುದಾನ ಸಿಕ್ಕಿ ನೀವೇನಾರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ದಯಮಾಡಿ ತುಂಬ ಹೃದಯದಿಂದ ಅದನ್ನು ತೆಗೆದುಕೊಂಡು ಬಂದು ಕೆಲಸ ಮಾಡಿಸಿ ಅಂತ ಹೇಳಿದ್ದೇನೆ. ಕರೀತಾರೆ ಪಾಪ, ಕರೆದು ಕೂರಿಸ್ಕೊಂಡು
ನೀರಾವರಿ ಇಲಾಖೆಯಲ್ಲಿ 85 ಕೋಟಿ ನಿನಗೆ, 150 ಕೋಟಿ ನಿನಗೆ ಅಂತಾರೆ. ಏನು ಪಕ್ಕದಲ್ಲಿ ನಿಲ್ಸ್ಕೊಂಡು ಪತ್ರ ಇಟ್ಕೊಂಡು ಒಂದು ಪೋಸ್ಟ್ ಕೊಡಿಸ್ತಾರೆ. ಬಾಪ ಫೋಟೋಗ್ರಾಫರ್ ಫಸ್ಟ್ ಪೋಸ್ಟ್ ತಗೊಂಡು ಕಳಿಸಯ್ಯ, ಫೋಟೋ ತಗೊಬಿಡು. 12 ಜನ ರೆಡಿ ಆಗೋರೆ ಅಂತ ಹೇಳ್ತಾ ಇದ್ದೀವಲ್ಲ, 12ರಲ್ಲಿ ಇವರು ಅವರೇ ಅಂತ ಆಚೆ ಕಡೆ ಬಿಂಬಿಸ್ಬೇಕಲ್ಲ. ಆಮೇಲೆ ಮೊನ್ನೆ ಮತ್ತೆ ಕೇಳಿದೆ ನಮ್ಮ ಶಾಸಕರಿಗೆ, ಬಂತ ದುಡ್ಡು ಅಂತ. ಎಲ್ಲಿ ಬರ್ತದೆ ಸರ್, ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿಲ್ಲ, ವಾಪಸ್ ರಿಜೆಕ್ಟ್ ಮಾಡಿ ವಾಪಸ್ ಮನೆಗೆ ಕಳಿಸಿದ್ರು ಮುಖ್ಯಮಂತ್ರಿಗಳು. ಫೈನಾನ್ಸ್ ಅಪ್ರೂವಲ್ಲೇ ಆಗಿಲ್ಲ, ವಾಪಸ್ ಕಳಿಸಿದ್ರು. ಪಾಪ ಉಪಮುಖ್ಯಮಂತ್ರಿಗಳು ಕರೀತಾರೆ, ಮುಖ್ಯಮಂತ್ರಿಗಳು ರಿಜೆಕ್ಟ್ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನ ಪಕ್ಷ ಅವ್ರ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂದರೆ, ಜನತಾದಳದ ಪಕ್ಷದ ಬಗ್ಗೆ ಮಾತನಾಡ್ತಾರೆ. ಎಲ್ಲಿದೆ ಜನತಾದಳ ಪಕ್ಷ, ಮುಗದೆ ಹೋಯ್ತು ಅಂತೀರಿ. 100 ವರ್ಷ ಇತಿಹಾಸ ಇರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ? ಎಷ್ಟು ರಾಜ್ಯದಲ್ಲಿ ಮಾಡ್ತಾವ್ರಣ್ಣ ಆಡಳಿತ ಕಾಂಗ್ರೆಸ್ಸು? 3 ರಾಜ್ಯ, ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕ. ಹಿಮಾಚಲ್ ಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ಸು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಓದಿದ್ದೇವೆ. ದಿವಾಳಿ ಎದ್ದೋಗಿದೆ ಹಿಮಾಚಲ್ ಪ್ರದೇಶ ಸರ್ಕಾರ, ದಿವಾಳಿ ಎದ್ದೋಗಿದೆ. ಆರ್ಥಿಕ ಸುನಾಮಿ ಘೋಷಣೆ ಮಾಡಬೇಕಾಗಿದೆ ಇವತ್ತು. ಅಲ್ಲಿಂದ ನೀವು ತೆಲಂಗಾಣಕ್ಕೆ ಬನ್ನಿ, ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚಿತವಾಗಿ ನನಗೆ ಗೊತ್ತೇ ಇರಲಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳೇನಾಗಿತ್ತು ಅಂತ. ಇಲ್ಲಿ ಬಂದು ಕೂತ ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಸವಾಲುಗಳಿದೆ ಅಂತ. ನಾವೇನೋ ಪ್ರಣಾಳಿಕೆಯಲ್ಲಿ ಅವತ್ತು ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಈಗ ಅದನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಮ್ಮ ಕೈಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದೆಷ್ಟೋ ಪಟ್ಟಿ ಕೊಟ್ಟರು, ಇಷ್ಟು 1000 ಕೋಟಿ ಬರ್ತದೆ, ಅದರಲ್ಲಿ ಸರ್ಕಾರಿ ನೌಕರರಿಗೆ 1000 ಕೋಟಿ ಹೋಗ್ತದೆ, ಸರ್ಕಾರ ನಡೆಸ್ತಕ್ಕಂಥ ಕಚೇರಿಗೆ ಇಷ್ಟು ಹೋಗ್ತದೆ, ಮತ್ತು ನಮಗೆ ಮಿಕ್ಕಿರ್ತಕ್ಕಂಥದ್ದಿಷ್ಟೇ, ಅದರಲ್ಲಿ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಕೇಳ್ತೀವಿ ಅಂತ ಹೇಳ್ತಾರೆ. ಪಾಪ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ, ಅಥವಾ ಗ್ಯಾರಂಟಿ ಕೊಟ್ಟರೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದ, ಅವ್ರದ್ದು ನಿಲ್ಸದ ಅಂತ ಪಾಪ ಅವ್ರು ಕೇಳ್ತಾರೆ ಮುಖ್ಯಮಂತ್ರಿಗಳು. ಅಸಹಾಯಕತೆ. ಆದರೆ ಕಾಂಗ್ರೆಸ್ನವರು, ಕರ್ನಾಟಕದ ಕಾಂಗ್ರೆಸ್ನವರು ಈಗಲೂ ಕೂಡ ಉದ್ದಟತನ ಬಿಟ್ಟಿಲ್ಲ. ಇಲ್ಲ ಗ್ಯಾರಂಟಿ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಗ್ಯಾರಂಟಿಯಾಗೆ ಗ್ಯಾರಂಟಿ. ನೆನ್ನೆ ನಮ್ಮ ಆಲ್ಕೋಡ್ ಹನುಮಂತಪ್ಪನವ್ರು ಹೇಳ್ತಾ ಇದ್ರು, ಗ್ಯಾರಂಟಿ ಹೆಸರಲ್ಲಿ 55,000 ಕೋಟಿ ಪ್ರತಿ ವರ್ಷ ಇವತ್ತು ಗ್ಯಾರಂಟಿಗೆ ಹೊಂದಿಸ್ಬೇಕು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಮೇಜರ್ ಗ್ಯಾರಂಟಿ ಸ್ಕೀಮ್ಸು. ಪ್ರತಿ ತಿಂಗಳು 2,000 ರೂಪಾಯಿ ಕೊಡಬೇಕು ಹೆಣ್ಣುಮಕ್ಕಳ ಖಾತೆಗಳಿಗೆ. ಜನ ಕೇಳಲಿಲ್ಲ, ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡವರು ತಿಂಗಳ ಕೊಡ್ತೇವೆ ಚಾಚು ತಪ್ಪದಿರಾ ಅಂದ್ರಿ. ಕೊಡೋಕ್ಕಾಗ್ತಾ ಇದೆಯಾ? ಜನಕ್ಕೆ ಸಮರ್ಪಕವಾಗಿ ನೀವು ಕೊಡ್ತಾ ಇದ್ದೀರಾ? ನಾಡಗೌಡ್ರು ಹೇಳ್ದಂಗೆ ಸಂಸತ್ ಚುನಾವಣೆ ಬರುತ್ತೆ, 6 ತಿಂಗಳು ಒಂದೇ ಸಲ ಇಟ್ಕೊಳ್ಳೋದು. ಅಲ್ಲೆಲ್ಲೋ ಪಾಪ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಫಲಾನುಭವಿಗಳ ಹೆಣ್ಣುಮಕ್ಕಳು, ಫಲಾನುಭವಿಗಳು ಯಾರ್ಯಾರು ಫಲಾನುಭವಿಗಳಿದ್ರು, ಕಾರ್ಯಕ್ರಮ ಮಾಡಿದರು. ಚುನಾವಣೆ ಮುಂಚಿತವಾಗಿ ಕರೆದು ಕೂರಿಸಿ ಆ ಹೆಣ್ಣುಮಕ್ಕಳಿಗೆ, ನೀವೇನಾದರೂ ಕಾಂಗ್ರೆಸ್ ಪಕ್ಷದ ಅಂದಿದ್ದಂಥ ಸಂಸದರು, ಇವತ್ತಿಲ್ಲ ಬಿಡಿ ಪಾಪ ಅವ್ರು ಮನಕ್ಕೆ ಕಳಿಸಿದ್ರು ಜನ, ಅಂದಿದ್ದಂಥ ಸಂಸದರಿಗೆ ನೀವು ಮತ ಹಾಕಲಿಲ್ಲ ಅಂದರೆ ನಿಮ್ಗೆ ಯಾವ ಕಾರಣಕ್ಕೂ ಗ್ಯಾರಂಟಿಗಳು ರದ್ದು ಮಾಡಿಬಿಡ್ತೀವಿ, ನಿಮ್ಗೆ ಯಾವ ಕಾರಣಕ್ಕೂ ಕೊಡಲಿಕ್ಕಿಲ್ಲ ಅಂತ ಧಮಕಿ ಹಾಕಿದ್ರು. ಏನಾಗಿದೆ ಇವತ್ತು ಗ್ಯಾರಂಟಿಗಳ ಕತೆ? ಅಲ್ಲೆಲ್ಲೋ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಚುನಾವಣೆ, ಮತ್ತು 4 ತಿಂಗಳದ್ದು ಇಟ್ಕೊಳ್ಳೋದು, ಒಂದೇ ಸಲ ಹಾಕೋದು. ಶರಣ್ಗೌಡ್ರು ಹೇಳ್ದಂಗೆ ಅದು ಎಲ್ಲಿವರೆಗೂ ಗ್ಯಾರಂಟಿ ಕೊಡ್ತಾರೋ ನಿಮಗೆ ಬಂದರೆ ದಯಮಾಡಿ ತಗೊಳ್ಳಿ. ಆದರೆ ಮುಂದೆ ನನಗೆ ಗೊತ್ತಿದೆ, ನಿಮ್ಮ ಹೃದಯದಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ. ಜನತಾದಳನೂ ನೋಡಿದ್ದೀರಿ, ಕಾಂಗ್ರೆಸ್ ಆಡಳಿತನೂ ನೋಡಿದ್ದೀರಿ, ಕುಮಾರಣ್ಣನ ನಾಯಕತ್ವನೂ ನೋಡಿದ್ದೀರಿ, ಮತ್ತೊಬ್ಬರ ನಾಯಕತ್ವನೂ ನೋಡಿದ್ದೀರಿ. ಕುಮಾರಣ್ಣನಿಗೂ ಅವಕಾಶ ಕೊಟ್ಟಿದ್ದೀರಿ, ಆದರೆ ಸಂಪೂರ್ಣವಾಗಿ ಅವಕಾಶ ಕೊಟ್ಟಿಲ್ಲ. ನಾಡಗೌಡ್ರು ಹೇಳ್ದಂಗೆ ದೇವ್ರು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ, ದೇವರ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ. ಇವತ್ತು ನಾವು ಯಾತಕ್ಕೋಸ್ಕರ ಇಷ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ ಅಂದರೆ, ಇವತ್ತು ನಮ್ಗೆ ಏನೂ ಬೇಡಪ್ಪ ಅಂತ ಸುಮ್ಮನೆ ಕೈ ಕಟ್ಟೆ ಹಾಕೊಂಡು ಕೂತ್ಕೊಂಡ್ರೆ 40 ರಿಂದ 45 ಸೀಟು ಜನ ನಮಗೆ ಕೊಡ್ತಾರೆ. ಆದರೆ
40ರಿಂದ 45 ಸೀಟು ತಗೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಆ ಮಟ್ಟಕ್ಕೆ ಹೋಗಕ್ಕೆ ಸಿದ್ಧರಿಲ್ಲ. ನಾವು ಸವಾಲು ಸ್ವೀಕಾರ ಮಾಡಿದ್ದೇವೆ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ. ರಾಜ್ಯದ ಉದ್ದಗಲಕ್ಕೂ ಜನರನ್ನ ಸಮಸ್ಯೆನ ಆಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಜನರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಮುಂದೊಂದು ದಿನ ಜನ ನಮ್ಗೆ ಆಶೀರ್ವಾದ ಮಾಡಿದಂಥ ದಿನ 100ಕ್ಕೆ 100 ಈ ನಾಡಿನ ರೈತರ ಪರವಾಗಿ, ಹೆಣ್ಣುಮಕ್ಕಳ ಪರವಾಗಿ, ಯುವಕರ ಪರವಾಗಿ ಪ್ರಾಮಾಣಿಕವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಹಿಂದೆನೂ ಮಾಡಿದ್ದೇವೆ, ಮುಂದೆನೂ ಮಾಡ್ತೇವೆ. ಇನ್ನು ಹೆಚ್ಚು 2.5 ಗಂಟೆ ಆಗೋಯ್ತು. ದಯಮಾಡಿ ಮಾತನಾಡ್ತಾ ಇದ್ರೆ ಏನು ಬೇಕಾದ್ರೂ ಮಾತನಾಡ್ಬೋದು. ಆದರೆ ಶಾಪುರಕ್ಕೆ ಹೋಗಬೇಕಾಗಿದೆ. ಶಾಪುರದಲ್ಲಿ ಒಂದು ಬಹುಶಃ ಬೈಕ್ ರ್ಯಾಲಿಯನ್ನು ಮಾಡ್ಕೊಂಡು ಅಲ್ಲೂ ಕೂಡ ಈ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಒಂದು ಶರಣಗೌಡರು ಹೇಳ್ತಾ ಇದ್ರು, ಕಳೆದ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರು ಯಾವತ್ತೇ ಬಂದಿದ್ರು ಕೂಡ ಕನಿಷ್ಠ ಪಕ್ಷ 25,000 ಜನ ಇಲ್ದಿರ ನಾವು ಯಾವತ್ತೂ ಕೂಡ ಸಭೆ ಮಾಡಿಲ್ಲ. ಇದೇ ಮೊದಲನೇ ಬಾರಿ ನಾನು ಕ್ಲೋಸ್ ಡೋರ್ ಸಭೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ನಾನು ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು ಮನವಿ ಮಾಡಿದ್ದು, ನನಗೆ ದೊಡ್ಡ ಮಟ್ಟದ ಸಮಾವೇಶಗಳು ಇವತ್ತು ನಾವು ಮಾಡಬೇಕಾಗಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ದುಡಿತಾ ಇರ್ತಕ್ಕಂಥ ಹಿರಿಜೀವಿಗಳು ಯಾರಿದ್ದಾರೆ, ನನ್ನ ಯುವಕ ಮಿತ್ರರು ಯಾರಿದ್ದಾರೆ, ಎಲ್ಲ ನಮ್ಮ ಮಹಿಳೆಯರು, ನಮ್ಮ ತಾಯಂದರು, ಅಕ್ಕ ತಂಗಿಯರು ಯಾರಿದ್ದಾರೆ, ಅವ್ರಿಗೆ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಕಡೆಯಿಂದ ಇವತ್ತಿನಿಂದ ಒಂದು ಸಣ್ಣ ಸಂದೇಶದ ರೀತಿ ಒಂದು ಸಭೆಯನ್ನು ಆಯೋಜನೆ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಸಮಾವೇಶಗಳು ಮಾಡ್ತಕ್ಕಂಥ ದಿನವೂ ಕೂಡ ಬರುತ್ತೆ. ಹಾಗಾಗಿ ಹೆಚ್ಚಾಗಿ ಒತ್ತಡ ತಗೊಳ್ತಕ್ಕಂಥದ್ದು ಬೇಡ. ಯಾಕೆಂದರೆ ಇವತ್ತು ಒಂದು ಮಾತನ್ನು ಎಲ್ಲರೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಹಿರಿಯರು, ದೇವೇಗೌಡರು ಬಿತ್ತನೆ ಮಾಡಿರ್ತಕ್ಕಂಥ ಬೀಜ ಅಂತಿಂಥ ಬೀಜ ಅಲ್ಲ. ದೇವೇಗೌಡರು ಬಿತ್ತನೆ ಮಾಡಿರ್ತಕ್ಕಂಥ ಬೀಜ ಪ್ರಾಮಾಣಿಕರು, ನಿಷ್ಠಾವಂತರು. ಅದನ್ನು ಅನೇಕ ಚುನಾವಣೆಗಳಲ್ಲಿ, ಅನೇಕ ಸಭೆಗಳಲ್ಲಿ ನೀವು ಸಾಬೀತು ಮಾಡಿದ್ದೀರಿ. ಅದರಲ್ಲಿ ಒಂದು ಉದಾಹರಣೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿ ಜೀವಿಗಳು, ಯುವಕರು, ಹೆಣ್ಮಕ್ಳು ಈ ಒಂದು ಸಭೆನ ಇಷ್ಟೊಂದು ಅಚ್ಚುಕಟ್ಟಾಗೆ, ಇಷ್ಟೊಂದು ಯಶಸ್ವಿಯಾಗಿ ನಡೆಸ್ಕೊಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಪ್ರಮುಖವಾದಂಥ ಕಾರಣಕರ್ತರೇನಾಗಿದ್ದೀರಿ. ಶರಣಗೌಡರು ನಾಲ್ಗೆ ಮೇಲೆ ನಂಬರ್ ಇದೆ, ಎಲ್ಲೋದ್ರೂ ಕೂಡ ಪಟಪಟ್ನೇ ಹೇಳ್ತಾರೆ ನಂಬರು. ನಾನು ನಂಬರು ದಯಮಾಡಿ ಎಲ್ಲರೂ ಇವತ್ತು ಸದಸ್ಯತ್ವ ನೋಂದಣಿಯ ಅಭಿಯಾನ ಇವತ್ತು ಇಡೀ ರಾಜ್ಯದಲ್ಲಿ 50 ಲಕ್ಷ ಗುರಿಯನ್ನು ದಾಟಬೇಕು ಅಂತಕ್ಕಂಥ ಛಲವನ್ನು ಹೊತ್ಕೊಂಡು ಇವತ್ತು ಸವಾಲನ್ನು ಸ್ವೀಕಾರ ಮಾಡಿ ಹೊರಟಿದ್ದೇವೆ. ದಯಮಾಡಿ ನೀವೆಲ್ಲರೂ ಇಲ್ಲಿನಿಂದನೇ ಒಂದು ನಿಮ್ಮ ಫೋನ್ಗಳನ್ನ ಕೈಯಲ್ಲಿ ಇಟ್ಕೊಂಡು ಒಂದೊಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ನೀವು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರು ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ನಮಗೆ ವಿಶ್ವಾಸವನ್ನು ಮೂಡಿಸೋದಷ್ಟೇ ಅಲ್ದಿರ, ಶರಣಗೌಡ್ರಿಗೊಂದು ಸಣ್ಣ ಮನವಿ, ದಯವಿಟ್ಟು ಇನ್ನು ಒಂದು 30 ದಿನಗಳ ಕಾಲ ಹಿಂದಿನಿಂದ, ಅಂದರೆ ನೀವು ಇನ್ನೊಂದು 2 ದಿನದಲ್ಲೋ 3 ದಿನದಲ್ಲೋ, ನಾನು ಜಿಲ್ಲೆ ಇವತ್ತು ಮುಗಿಸಿ ಹೋಗ್ತಾ ಇದ್ದಾಗೆ 3 ರಿಂದ 4 ತಾಸು ದಿವಸಕ್ಕೆ, ಜಾಸ್ತಿ ಹೆಚ್ಚಿಗೆ ಸಮಯ ಬೇಡ, ಮಿಕ್ಕಿದ ತಾಸು ದಯಮಾಡಿ ನಿಮ್ಮ ಕೆಲಸನೂ ನೀವು ನೋಡ್ಕೊಳ್ಳಿ. ಪಕ್ಷಕ್ಕೋಸ್ಕರ 3 ರಿಂದ 4 ತಾಸು 30 ದಿನಗಳು ಪ್ರತಿ ಪಂಚಾಯಿತಿಯವರು, ಹಿರಿಯರು, ಯುವಕರು, ಹೆಣ್ಣುಮಕ್ಕಳು, ಎಲ್ಲ ಜಾತಿ, ಸಮುದಾಯ, ವರ್ಗ, ಧರ್ಮ ಎಲ್ಲದವರು ಒಂದು ಟೀಮ್ ಮಾಡ್ಕೊಂಡು ದಯಮಾಡಿ ನೀವಿವತ್ತು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಲ್ಲಿ ಸೇರಿರ್ತಕ್ಕಂಥವ್ರು ಒಬ್ಬೊಬ್ಬರು ಮಿಸ್ಡ್ ಕಾಲ್ ಕೊಡುವ ಮೂಲಕ ಕನಿಷ್ಠ ಪಕ್ಷ ಒಬ್ಬೊಬ್ಬ 25 ರಿಂದ 50 ಜನ ಮಿಸ್ಡ್ ಕಾಲ್ ಕೊಡಿಸ್ತಕ್ಕಂಥದ್ದಾಗಬೇಕು. ಅದಕ್ಕೆ ದಯಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳೇ, ನಾಗನಗೌಡರ ಅಭಿಮಾನಿಗಳೇ, ನಮ್ಮ ಯುವಕ ಶಾಸಕರಾಗಿರ್ತಕ್ಕಂಥ ನನ್ನ ಸಹೋದರ ಶರಣಗೌಡರ ಅಭಿಮಾನಿಗಳೇ, ದಯಮಾಡಿ ತಾವೆಲ್ಲರೂ ಇಂದಿನಿಂದಲೇ ಪಕ್ಷವನ್ನು ಬೇರು ಸಮೇತ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.